ನಮಸ್ತೆ, ನಾನು ರಘುಗೌಡ ಆಸಿಫ್ ಬಿರಿಯಾನಿಯಿಂದ. ಇದು ಬಂದು ಕಸ್ತೂರಿ ನಗರದಲ್ಲಿ ಇದೇ ಫೆಬ್ರವರಿ 22ಕ್ಕೆ ಓಪನ್ ಆಗಿರೋದು. ನಮ್ಮ ಹೋಟೆಲಿನ ರೆಸಿಪಿಗಳಲ್ಲಿ ಒಂದಾದ ಚಿಕನ್ ಪಲ್ಲಿಪಾಳ್ಯಂ ಮಾಡುವ ವಿಧಾನ ಈಗ ತೋರಿಸ್ಕೊಡ್ತಾ ಇದ್ದೇನೆ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: ಚಿಕನ್, ಕೊಕೊನಟ್ ಪೌಡರ್, ಕೊಕೊನಟ್ ಮಿಲ್ಕ್, ಕೊಕೊನಟ್, ಆನಿಯನ್, ಟೊಮೆಟೊ, ಗಾರ್ಲಿಕ್ ಆ್ಯಂಡ್ ಗ್ರೀನ್ ಚಿಲ್ಲಿ, ಗರಂ ಮಸಾಲ, ಧನಿಯಾ ಪುಡಿ, ಹಳದಿ ಪುಡಿ ಹಾಗೂ ಕರಿಬೇವು, ಕೊತ್ತಂಬರಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಕೊಬ್ಬರಿ ಎಣ್ಣೆ. ಮೊದಲನೆಯಾಗಿ ಕಡಾಯಿ ಬಿಸಿ ಮಾಡಿಕೊಳ್ಳುವ. ಕೊಬ್ಬರಿ ಎಣ್ಣೆ, ಗಾರ್ಲಿಕ್, ಕರಿ ಲೀವ್ಸ್ ಫ್ರೈ ಮಾಡ್ಕೊಳ್ಳುವ ಚೆನ್ನಾಗಿ, ಗ್ರೀನ್ ಚಿಲ್ಲಿ, ಆನಿಯನ್, ಟೊಮೆಟೊ. ಕೊಬ್ಬರಿ ಎಣ್ಣೆಯಲ್ಲಿ ಫುಲ್ಲು ಫ್ರೈ ಆಗಬೇಕು, ಡೀಪ್ ಫ್ರೈ ಆಗಬೇಕು ಇದು. ನೆಕ್ಸ್ಟ್ ಚಿಕನ್, ಅರಿಶಿನ ಪುಡಿ, ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊಳ್ಬೇಕು. ಐದು ನಿಮಿಷ ಪೂರ್ತಿಯಾಗಿ ಬೇಯಬೇಕು. ತೆಂಗಿನ ಹಾಲು, ಧನಿಯಾ ಪುಡಿ, ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು. ಕೊಕೊನಟ್ ಪುಡಿ ಹಾಗೂ ತೆಂಗಿನಕಾಯಿ. ಈಗ ಸ್ವಲ್ಪ ಕೊತ್ತಂಬರಿ ಡಾಲು. ಕೇವಲ ಇಷ್ಟು ಐಟಮ್ ಹಾಕಿದ್ರೆ ಸಾಕು, ಚಿಕನ್ ಪಲ್ಲಿಪಾಳ್ಯಂ ರೆಡಿ ಆಗಿದೆ. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಚಿಕನ್ ಪಲ್ಲಿಪಾಳ್ಯಂ ಮಾಡೋದನ್ನು ನೋಡಿದಿರಲ್ಲ. ಮನೆಯಲ್ಲಿ ನೀವು ಟ್ರೈ ಮಾಡಿ. ಥ್ಯಾಂಕ್ ಯು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.